ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ನಾನು ಸಿಹಿದು ಬರ್ಡೇ ಮಾಡೋದ್ನಲ್ಲ, ಅದಾದಮೇಲೆ ನಾನು ವೀಡಿಯೋಸೇ ಮಾಡಿಲ್ಲ. 15 ಡೇಸ್ ಮೇಲೆ ಆಗೋಯಿತು ವೀಡಿಯೋಸ್ ಮಾಡಿ. ನಾನು ಯಾಕೋ ಗೊತ್ತಿಲ್ಲ, ಯಾರ ದೃಷ್ಟಿ ಬಿತ್ತೋ ಏನೋ, ವೀಡಿಯೋಸ್ ಮಾಡೋದಕ್ಕೆ ನಂಗೆ ಆಗ್ತಾಯಿಲ್ಲ, ಟೈಮೇ ಸಾಗ್ತಾಯಿಲ್ಲ. ಅಂದರೆ ಒಂಥರ ಮೂಡೇ ಇಲ್ಲ ಅನ್ನೋ ಥರ. ವೀಡಿಯೋಸ್ ಇದ್ದರೂ ಎಡಿಟ್ ಮಾಡ್ತಾಯಿಲ್ಲ ನಾನು. ಮಿನಿ ವ್ಲಾಗ್ ಎಷ್ಟೊಂದಿದೆ, ಎಡಿಟ್ ಮಾಡೋದಕ್ಕೆ ಟೈಮ್ ಇಲ್ಲ. ಆ್ಯಂಡ್ ಪ್ರಾಡಕ್ಟ್ದು ಎಷ್ಟೊಂದು ಲಿಂಕ್ ಹಾಕಬೇಕು, ಅದಕ್ಕೂ ಕೂಡ ಟೈಮೇ ಇಲ್ಲ ನನಗೆ. ಹಂಗಾಗ್ಬಿಟ್ಟಿದೆ. ಆ್ಯಂಡ್ ನೀವೇ ನನಗೆ ವೀಡಿಯೋಸ್ಗಳು ಮಾಡಿ ಅಂತ, ಇಂಥ ವೀಡಿಯೋಸೇ ಮಾಡಿ ಅಂತ ನೀವೇ ಹೇಳ್ತಾ ಇದ್ದೀರಾ. ಸೊ ಆದರೂ ನನಗೆ ಮಾಡೋದಕ್ಕೆ ಆಗ್ತಾನೆ ಇಲ್ಲ. ಯಾಕೆ ಅಂತಲೇ ನನಗೆ ಅದೇ ಒಂದು ಗೊತ್ತೇ ಆಗ್ತಿಲ್ಲ, ಯಾಕೆ ಏನು ಅಂತ ಹೇಳಿ. ವೀಡಿಯೋಸ್ ಮಾಡೋಣ ಅಂತ ಹೇಳಿ ರೆಡಿ ಆಗ್ತೀನಿ, ಅಷ್ಟೊತ್ತಿಗೆ ಸಿಹಿ ಎದ್ದು ಬಿಡ್ತಾಳೆ. ಇಲ್ಲ ಅಂದರೆ ಸಿಹಿ ನೋಡ್ಕೊಳ್ಳೋದು, ಇಲ್ಲ ಯಾರಪ್ಪ ರೆಡಿಯಾಗಿ ವೀಡಿಯೋ ಮಾಡ್ತಾರೆ ಅಂತನೋ ಏನೋ ಒಂದು ಅಂದ್ಕೊಂಡು ಸುಮ್ಮನಾಗ್ಬಿಡ್ತಾ ಇದ್ದೀನಿ. ವೀಡಿಯೋಸ್ ಮಾಡೋದಕ್ಕೆ ನನಗೆ ಆಗ್ತಾನೇ ಇಲ್ಲ. ಗೊತ್ತಿಲ್ಲ ಯಾರ ಕೆಟ್ಕೊಂಡು ಬಿತ್ತೋ ಏನು ಅಂತ ಹೇಳಿ. ಆ್ಯಂಡ್ ಇನ್ನೊಂದು ವಯಸ್ಸು ನನಗೆ ಸಿಹಿ ಫಸ್ಟು ಹುಟ್ಟಿದಾಗಿಂದ ಮಲ್ಕೋತಾ ಇರಲಿಲ್ಲ ನೈಟ್ ಟೈಮು. ಅದೇ ಸೈಕಲ್ ರೂಢಿ ಆಗಿಬಿಟ್ಟಿದೆ ನನಗೆ. ಹಾಗಾಗಿ ನನಗೆ ನಿದ್ದೆನೇ ಬರೋಲ್ಲ. ಅವಳು ಮಲ್ಕೊಂಡ್ರು ನಿದ್ದೆನೇ ಬರೋಲ್ಲ. ಬೆಳಗ್ಗೆ ಎದ್ದೇಳೋದೇ ನಾನು 10 ಗಂಟೆ, 10:30, 11 ಗಂಟೆ ಹಂಗಾಗ್ಬಿಡುತ್ತೆ ಎದ್ದೇಳೋದು. ಒಂದು ಸಲ ಎಬ್ರಿಸಲಿಲ್ಲ ಅಂದರೆ ನಾನು ನನ್ನ ಮಗಳು ಇಬ್ಬರು 12 ಗಂಟೆವರೆಗೂ ಎದ್ದೇಳಲ್ಲ, ಹಂಗೆ ಮಲ್ಕೊಬಿಡ್ತೀವಿ. ಹಂಗಾಗ್ಬಿಟ್ಟಿದೆ. ಸೊ ಹಾಗಾಗಿ ಕಣ್ಣೆಲ್ಲ ಫುಲ್ಲು ಒಳಗೆ ಹೋಗೋ ಥರ, ಫುಲ್ ನಾನು ಸಣ್ಣ ಆಗೋ ಥರ ಎಲ್ಲ ಆಗಿಬಿಟ್ಟಿದೆ. ಯಾಕಂದರೆ ಎದ್ದೇಳೋದೇ 11 ಗಂಟೆ ಅಲ್ವಾ. ನಾನು ಏನು ಊಟ ಮಾಡ್ತೀನಿ ಅಂದರೆ, ನಾನು ಎದ್ದು ಫ್ರೆಶ್ ಅಪ್ ಆಗಿ ತಿನ್ನೋಷ್ಟಕ್ಕೆ 12 ಆಗುತ್ತೆ. ಇನ್ನು ಮತ್ತೆ ಮಧ್ಯಾಹ್ನದ ಒಂದು 3 ಗಂಟೆ ಆ ಥರ ತಿಂದ್ಬಿಡ್ತೀನಿ ಒಂದೊಂದು ಸಲ ಲೇಟಾಗಿದ್ದಾಗ. ಹಾಗಾಗಿ ಒಂಥರ ಸಣ್ಣ ಎಲ್ಲ ಆಗ್ತಾಯಿದ್ದೀನಿ ಅನ್ನಿಸ್ತೈತೆ ನನಗೆ. ಆ್ಯಂಡ್ ಇನ್ನೊಂದು ಬಾಣಂತಿ ರೊಟ್ಟಿನ ಮುಗೀತು. ಇವಾಗ ಒಳಗೆ ಏನು ಇನ್ನೊಂದು 15 ಡೇಸು ಬಂತು, ಇನ್ನೊಂದು 10 ಡೇಸ್ ಬಂತು ಅಂತಂದರೆ ಒಳಗೆ 7 ಮಂತು. ಸೊ ನೋಡಿ, ಅಲ್ಲಿವರೆಗೂ ನಾನು ವೀಡಿಯೋಸ್ ಮಾಡೇ ಇಲ್ಲ. ಪಾಪು ರಿಮೋಟ್ ಎತ್ಕೊಂಡು ಚಚ್ಚುತ್ತವಳೆ ಗೈಸವಳು. ಆ್ಯಂಡ್ ಇವತ್ತು ನಾನು ನಮ್ಮ ಸಿಹಿಗೆ ಫಸ್ಟ್ ಮಂತಲ್ಲಿ ಒಂದು ರೆಡ್ಡದೊಂದು ಬಟ್ಟೆ ಬುಕ್ ಮಾಡಿದ್ನಲ್ಲ, ವೈಟದು ರೆಡ್ ಹಾರ್ಟದು. ಸೊ ಆ ಬಟ್ಟೆನ ಹಾಕಿದ್ದೀನಿ. ಅವಳಿಗೆ ಕರೆಕ್ಟ್ ಸೈಜ್ ಆಗಿದೆ ಇವಾಗ. ಯಾಕಂದರೆ ಅವಾಗ ನಾನು ತುಂಬ ದೊಡ್ಡ ಸೈಜ್ ತೊಗೊಂಡು ಸ್ಟಿಚ್ ಹಾಕಿ ಅವಾಗ ಹಾಕಿದ್ದು. ಇವಾಗ ಅದನ್ನು ಬತ್ತೋಳೆ ನೋಡಿ, ಬತ್ತೋಳೆ ಹಿಂಗೆ ಬತ್ತೋಳೆ ನೋಡಿ 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 ಅಲ್ಲಿ ಅಲ್ಲಿ ಬಂದ್ಲು ನೋಡಿ ನನ್ನ ಮಗಳು. ಆ ಬಟ್ಟೆ ಹಾಕ್ಬಿಟ್ಟಿದ್ದೀನಿ ಇವತ್ತು. ನನಗೆ ಅದೇ ಒಂಥರ ಖುಷಿ. ಏನಾದರೂ ಹಾಕಿದ್ರೆ, ಏನಾದರೂ ಮಾಡಿದ್ರೆ ತಕ್ಷಣ ನಮ್ಮ ಅಕ್ಕಂಗೆ ಹೇಳ್ಬೇಕು. ಇವಳಿಗೆ ಹಾಕಿದ ತಕ್ಷಣ ನಮ್ಮ ಅಕ್ಕಂಗೆ ಫೋನ್ ಮಾಡಿ ಹೇಳ್ತಾ ಇದ್ದೆ ನಾನು, ಅಲ್ವಮ್ಮ? ನಂಗೆ ಅದು ಖುಷಿ ಅಲ್ಲಮ್ಮ ಅಮ್ಮಗೆ. ಇವತ್ತು ಎಣ್ಣೆ ಹಾಕ್ಬಿಟ್ಟಿದ್ದೀನಿ ಗೈಸ್ ಇವಳಿಗೆ. ನಮ್ಮಮ್ಮ ಕೂದಲು ಬರ್ತಾಯಿಲ್ಲ, ನೀನು ಎಣ್ಣೆ ಹಾಕ್ತಾಯಿಲ್ಲ, ಅದಕ್ಕೆ ಕೂದಲು ಬರ್ತಾಯಿಲ್ಲ ಅಂತ ಹೇಳ್ತಾ ಇರ್ತದೆ. ಗೈಸ್ ಜುಟ್ಟು ಸಿಕ್ಕಾಪಟ್ಟೆ ಎಳಿತಾಳೆ. ಯಪ್ಪ ಮಕ್ಕಳು ಹಂಗೇನೋ, ನನ್ನ ಜುಟ್ಟೆಲ್ಲ ಅರ್ಧ ಕಿತ್ತಿ ಹಾಕ್ಬಿಡ್ತಾಳೆ ಹಂಗೇನೆ, ಅಷ್ಟು ಜುಟ್ಟು ಎಳಿತಾಳೆ. ಕೂದಲು ಎಳಿತಾಳೆ. ಸೊ ಯಾರೋ ಕೇಳ್ತಾ ಇದ್ರಿ, ಸಿಸ್ ನಿಮ್ಮದು ಹೇರ್ ಸೀಕ್ರೆಟ್ ಹೇಳಿ, ಯಾವ ಆಯಿಲ್ ಹಾಕ್ತೀರಾ, ಯಾವ ಶಾಂಪು ಹಾಕ್ತೀರಾ ಅಂತ ಹೇಳಿ. ಸೊ ಅದನ್ನು ಕೂಡ ಹೇಳ್ತೀನಿ. ನಾನೇನು ಇದನ್ನೇ ಹಾಕಬೇಕು ಅದನ್ನೇ ಹಾಕಬೇಕು ಅಂತ ಏನೂ ಇಲ್ಲ. ಮುಂಚೆ ಅಮ್ಮ ಇರಿಟೇಟ್ ಮಾಡ್ತಾಳೆ ಗೈಸ್ ಇವಳು. ನೋಡಿ ನೋಡಿ ಹೆಂಗೆ, ಅಯ್ಯಪ್ಪ ಯಾಕೆ ಯಾಕೆ ಲೈ ಲೈ ಪಾಪ ಲೈ ಪಾಪ ಯಾಕೆ ಲುಕ್. ಸೀರೆಗಳು ಮನ್ಸ್ಬಿಟ್ಟು ಬರ್ತೀನಿ, ಆಮೇಲೆ ಹೇಳ್ತೀನಿ ನಾನು ಹೇರ್ ಸೀಕ್ರೆಟ್ ಏನು ಅಂತ. ಗೈಸ್ ನಾನು ಸಿಹಿನಲ್ಲಿ ಮಲಗಿಸಿ ಬಂದೆ. ಸೊ ನಾನು ನನ್ನ ಹೇರ್ ಸೀಕ್ರೆಟ್ ಹೇಳೋದಕ್ಕೂ ಮುಂಚೆ ನಾನು ಹೇರ್ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ಫುಲ್ ಲಾಂಗ್ ಇದೆ, ಕಾಣಿಸಲ್ಲ, ಬ್ಯಾಕ್ ಕ್ಯಾಮ್ರದಿಂದ ಆದರೆ ಕಾಣಿಸುತ್ತೆ. ಸೊ ಫುಲ್ಲು ಲಾಂಗ್ ಇದೆ ಹೇರು. ನೋಡಿ, ಮುಂಚೆಯಿಂದನೂ ಹಾಗೇನೆ ಇರೋದು, ಲಾಂಗೇನೆ ಹೇರು. ಬರ್ತಿಂದನೂ ಹಾಗೇನೆ. ಕಾಲೇಜ್ ಟೈಮು, ಸ್ಕೂಲ್ ಟೈಮಲ್ಲಿ ಅಷ್ಟು, 10th ಅಷ್ಟೇ ನನಗೆ ಎವ್ರಿ ಲಾಂಗ್ ಇತ್ತು ಹೇರು. ನಂಗೆ ಮುಂಚೆಯಿಂದನೂ ಹಾಗೇನೆ ಇರೋದು. ಆಮೇಲೆ ನಾನು ಒಂದು ಸಲ ಅಷ್ಟೇ ಲೈಫಲ್ಲಿ ಒಂದೇ ಸಲ ಹೇರ್ ಕಟ್ ಮಾಡಿಸಿದ್ದು. ಅದಾದಮೇಲೆ ನಾನು ಮಾಡ್ಸೋದಕ್ಕೆ ಹೋಗಲಿಲ್ಲ. ಇವತ್ತು ಅಮಾವಾಸ್ಯೆ ಅಂತ ಹೇಳಿ ತುದಿನ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಫುಲ್ಲು ಅದೇನಂತಾರೆ ಕೌಟ್ಲು ಹೊಡೆದ್ಬಿಟ್ಟಿದೆ ತುದಿಲಿ. ಹಾಗಾಗಿ ನಾನು ಏನು ಯೂಸ್ ಮಾಡ್ತೀನಿ ಅಂದರೆ, ಚಿಕ್ಕದ್ರಿಂದ ಅಂದರೆ ಬುದ್ಧಿ ಬಂದಾಗ್ಲಿಂದನೂ ನಾನು ಕ್ಲಿನಿಕ್ ಪ್ಲಸ್ಸೇ ಹಾಕ್ತಾಯಿದ್ದಿದ್ದು. ಬಟ್ ಇವಾಗ ರೀಸೆಂಟಾಗಿ ಚೇಂಜ್ ಮಾಡಿದೆ. ಸ್ವಲ್ಪ ದಿನ ಏನೋ ಡವ್ ಶಾಂಪು ಹಾಕಿದೆ. ಆಮೇಲೆ ನಾನು ರಿಲಯನ್ಸ್ ಮಾಡ್ಕೋಗಿದ್ದೆ ಅಂತ ಹೇಳಿ ಟ್ರೆಸ್ಮಿ ಶಾಂಪೂನ ತೊಗೊಬಂದೆ. ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೆ. ಅದಾದಮೇಲೆ ಅದೇ 7 ತಿಂಗಳಿಗೆ ಇಲ್ಲಿಗೆ ಬಂದನಲ್ಲ, ಸೊ ಅದಾದಮೇಲಿಂದ ಡವ್ ಶಾಂಪೂನೇ ಹಾಕ್ತಾ ಇರೋದು. ಫುಲ್ ಕಂಪ್ಲೀಟಾಗಿ ಡವ್ ಶಾಂಪು ಹಾಕಿರೋದಕ್ಕೆ ಹೇರು ಫುಲ್ ಸ್ಮೂತ್ ಆಗಿಬಿಟ್ಟಿದೆ. ನೋಡ್ತಾ ಇರ್ಬೋದು ನೀವು, ಫುಲ್ಲು ಸಾಫ್ಟಿ ಆಗಿಬಿಟ್ಟಿದೆ. ನನ್ನ ಹೇರ್ ಈ ಥರ ಇಲ್ಲ, ಈ ಥರ ಸ್ಮೂತಿ ಇಲ್ಲ. ಅಂದರೆ ನಾರ್ಮಲ್ ಒಂಥರ ನಾನು ಹೊರಟು ಥರ
ಅಂದರೆ ಸ್ಟ್ರೈಟು ಇಲ್ಲ, ಸ್ಮೂತು ಇಲ್ಲ, ಕರ್ಲಿನೂ ಇಲ್ಲ, ಆ ಥರ. ಅಂದರೆ 3 ಮಿಕ್ಸಲ್ಲಿ ಇರೋದು ನನ್ನ ಹೇರು. ಸೊ ಇವಾಗ ಸ್ವಲ್ಪ ಸ್ಮೂತಾಗಿ ಕಾಣಿಸ್ತಾ ಇದೆ. ಡವ್ ಶಾಂಪು ಹಾಕ್ತಾ ಇದ್ದೀನಲ್ಲ ಅದಕ್ಕೆ. ಸೊ ಅದೇ ನೆಕ್ಸ್ಟು ಅಲ್ಲಿಗೆ ಹೋದ್ಮೇಲೆ ಟ್ರೆಸ್ಮಿ ಶಾಂಪೂನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಇನ್ನು ದೊಡ್ಡ ಶಾಂಪು ಅಂತ ಸೈಡಲ್ಲಿ ಫೋಟೋ ಹಾಕ್ತೀನಿ ನಾನು. ಇನ್ನು ಆಯಿಲ್ ಬಂದು ಪ್ಯಾರಾಚೂಟ್ ಜಾಸ್ಮಿನ್ ಹಾಕ್ತಾ ಇದ್ದೆ. ಬಟ್ ನಾನು ಮದುವೆ ಆಗಿ 1 ಇಯರ್ ಆದಮೇಲೆ ಬಿಟ್ಬಿಟ್ಟೆ ಅದನ್ನು. ಅದು ಬಿಟ್ಬಿಟ್ಟು ನಾರ್ಮಲ್ ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ ಇದೆಯಲ್ಲ, ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇವಾಗಂತೂ ಬಾದಾಮ್ ಆಯಿಲೂ ಕೂಡ ಮಿಕ್ಸ್ ಮಾಡಿ ಹಚ್ತೀನಿ. ಮತ್ತು ನಮ್ಮ ಅಕ್ಕ ಆಯಿಲ್ ಮಾಡ್ತಾಳೆ, ಅದೂ ಕೂಡ ಹಚ್ತೀನಿ. ಮತ್ತು ಕೊಬ್ಬರೆಣ್ಣೆ, ಕೈ ಎಣ್ಣೆ ಅಂದರೆ ಹರಳೆಣ್ಣೆ, ಮತ್ತು ಬಾದಾಮಿ ಎಣ್ಣೆ, ಆ 3 ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಾಕ್ತೀನಿ. ಮತ್ತು ನಮ್ಮ ಅಕ್ಕ ಮಾಡಿದ್ದು ಹಾಕ್ತೀನಿ. ಎಲ್ಲ ಮಿಕ್ಸಲ್ಲಿ ಹಾಕ್ತೀನಿ ನಾನು. ಇಂಥದೇ ಅಂತ ನಾನೇನು ಕೇರ್ ಮಾಡೋದಕ್ಕೆ ಹೋಗೋದಿಲ್ಲ. ಹೇರ್ನಾಗಲಿ ಫೇಸ್ ಆಗಲಿ ನಾನು ಏನೂ ಮಾಡೋದಿಲ್ಲ. ನ್ಯಾಚುರಲ್ ನಾನು ಹೆಂಗಿರ್ತೀನಿ ಹಾಗೇನೇ. ಬಟ್ ಹೇರ್ ಮಾತ್ರ ನಾನು ಬರ್ತೆ ಗೈಸ್. ನಾನು ಏನೇ ಮಾಡಲಿ, ಏನೇ ಹಾಕ್ತೆ ಹೋಗಲಿ, ಅದು ಹಾಗೇ ಇರುತ್ತೆ. ಲಾಂಗೇನೆ ಮಾತ್ರ, ಅದು ಶಾರ್ಟ್ ಎಲ್ಲ ಆಗೋಲ್ಲ. ಅದೇ ಹೇರ್ ಲಾಂಗೇನೆ. ಬಟ್ ಮುಂಚೆ ಎವ್ವಿ ತಿಕ್ಕಿತ್ತು, ಇವಾಗ ಸ್ವಲ್ಪ ತಿನ್ನಾಗ್ಬಿಟ್ಟಿದೆ. ನೋಡ್ತಾ ಇರ್ಬೋದು ನೀವು. ಮುಂಚೆ ಎಲ್ಲ ಫುಲ್ಲು ದಪ್ಪಕ್ಕೆ ಚೆನ್ನಾಗಿತ್ತು, ಬಟ್ ಇವಾಗ ಚೆನ್ನಾಗಿದೆ. ಬಟ್ ಓಕೆ. ಸೊ ಇಷ್ಟೇ. ತುಂಬ ಜನ ಕೇಳ್ತಾಯಿದ್ರು ನಿಮ್ಮ ಹೇರ್ ಸೀಕ್ರೆಟ್ ಹೇಳಿ ಅಂತ. ಏನೂ ಇಲ್ಲ ಗೈಸ್, ನಾನು ಹೇರ್ ಕೇರ್ ಮಾಡೋದೇ ಇಲ್ಲ. ನಾರ್ಮಲಾಗೇ ಇರ್ತೀನಿ. ಸ್ಕಿನ್ಗಂತೂ ಇದಿದು ಮಾಡಲ್ಲ ನಾನು. ಅದೇ ಮಂತ್ಲಿ ಒನ್ಸ್ ಬರುತ್ತೆ ಇದು ಪಿಂಪಲ್ಸ್ ಎಲ್ಲ. ಸೊ ಆಟೋಮೆಟಿಕ್ಕಾಗಿ ಅದೇ ಹೋಗುತ್ತೆ. ಒಂದೊಂದು ಟೈಮ್ ಮಾರ್ಕ್ ಉಳ್ಕೊಳ್ಳುತ್ತೆ, ಒಂದೊಂದು ಟೈಮ್ ಮಾರ್ಕು ಕೂಡ ಹೋಗುತ್ತೆ. ಆಲ್ಮೋಸ್ಟ್ ನನಗೆ ಯಾವಾಗ್ಲೂ ಪಿಂಪಲ್ ಆಗೋದು ಇಲ್ಲಿದೆ ನೋಡಿ, 1-2 ಮಾರ್ಕು. ಇಲ್ಲಿ ನೋಡಿ, ಇಲ್ಲಿ ಮತ್ತು ಇಲ್ಲೂ ಇದೆ ಮಾರ್ಕು. ಇಲ್ಲಿ ಮಾತ್ರ ಆಗೋದು. ಇನ್ನು ಹಣೆಯಲ್ಲೆಲ್ಲ ತುಂಬ ರೇಯರು, ಮೂಗ್ ಮೇಲಂತೂ ಸಿಕ್ಕಾಪಟ್ಟೆ ರೇಯರು, ಇಲ್ಲೂ ಅಷ್ಟೇ ತುಂಬ ರೇಯರು. ಸೊ ಇಷ್ಟೇ ನನ್ನ ಸ್ಕಿನ್ ಕೇರು. ಸ್ಕಿನ್ಗೂ ನಾನು ಏನೂ ಹಾಕೋದಿಲ್ಲ, ನಾರ್ಮಲ್ಲೇ. ನೀವು ಎಷ್ಟೊಂದು ಜನ ಕೇಳ್ತಾ ಇದ್ರಿ ನನ್ನ ಹೇರ್ ಸೀಕ್ರೆಟ್ ಹೇಳಿ ಅಂತ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಆಟಾಡ್ಕೊಂಡೆ ಜೋರಾಗಿ ಕಿರ್ಚ್ಬಿಡ್ತಾಳೆ. ಅವಾಗ ಭಯನೇ ಆಗ್ಬಿಡ್ತದೆ ನನಗೆ, ಏನಾಯ್ತಪ್ಪ ಅಂತ ಹೇಳಿ. ಅದಕ್ಕೆ ಕಿರ್ಚ್ಕೋತಾವಳು ಹಂಗೇನೆ, ಸುಮ್ಮನೆ ಕಿರ್ಚ್ಕೊಳ್ಳೋದ ಥರ. ನಂಗೆ ಫುಲ್ ಭಯನೇ ಆಗ್ಬಿಡುತ್ತೆ. ಏನಾದರೂ ಮಾಡ್ತಾ ಇರ್ತೀನಿ, ಒಂದೇ ಹೆಸ್ರು ಓಡೋಂಟೋಯ್ತೀನಿ. ನೋಡಿದ್ರೆ ಏನೂ ಮಾಡ್ತಾರಲ್ಲ, ಆಮೇಲೆ ನಾನು ಹೋದ್ಮೇಲೆ ನಗಾಡ್ತಾಳೆ. ಸೊ ಇವತ್ತು ನನ್ನ ಫೇವ್ರೆಟ್ ಬಾತ್ ಮಾಡಿದ್ದಾರೆ ನಮ್ಮಮ್ಮ. ಟಿಫನ್ ಆಯಿತು ನಂದು, ತೋರಿಸ್ತೀನಿ ನಿಮಗೆ. ಇವತ್ತು ಅಮಾವಾಸ್ಯೆ ಅಲ್ವಾ, ಇಲ್ಲಿ ಯಾರೂ ಕೆಲಸ ಮಾಡೋದಿಲ್ಲ. ಹಾಗಾಗಿ ನಮ್ಮ ಅಣ್ಣ ಮಧ್ಯಾಹ್ನಕ್ಕೆ ಊಟಕ್ಕೆ ಬರ್ತಾನೆ ಅಂತ ಹೇಳಿ ಮಾಡಿದ್ದಾರೆ. ಸೊ ನಮ್ಮ ಕ್ಯಾಸ್ಟಲ್ಲಿ ಇಲ್ಲಿ ಕೆಲಸ ಮಾಡೋ ಹಾಗಿಲ್ಲ, ಹಾಗಾಗಿ ಮಾಡಲ್ಲ. ಮಾಡಿದ್ರೆ ಅದೇನೋ ದಂಡ ಅನ್ನೋ ಥರ ಹೇಳ್ತಾರೆ, ಹಾಗಾಗಿ ಮಾಡಲ್ಲ. ಅಮಾವಾಸ್ಯೆ ದಿನ ಕಪ್ಪಡಿಗೆ ಹೋಗ್ತಾರೆ ಎಲ್ಲರೂ ಕೂಡ, ಹಾಗಾಗಿ ಕೆಲಸ ಏನೂ ಮಾಡೋದಿಲ್ಲ. ನಮ್ಮಣ್ಣ ಎಲ್ಲೋ ಹೋಗಿದ್ದೇನೆ, ಬರ್ತಾನೆ ಮಧ್ಯಾಹ್ನ. ಹಾಗಾಗಿ ನಮ್ಮಮ್ಮ ಬೆಳಗ್ಗೆನೇ ಟಿಫನ್ ಮಾಡಿಬಿಟ್ಟು ಹೋದರು. ಇಲ್ಲಾಂದರೆ ನಾನೇ ಟಿಫನ್ ಮಾಡ್ಕೋತಾ ಇದ್ದೆ. ಸಜ್ಜಿಗೆಗೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ನಾನು. ಏನಮ್ಮ ಏನು ಗೈಸ್, ಇವಾಗ ಅವಳು ಮಾತಾಡಿಸಿದ್ರೆ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾಳೆ. ಇನ್ನು ಕೂಗಿದ್ರೆ ಅಂದರೆ 7 ಮಂತ್ ಆಗೋದು ಬರ್ತಾಯಿತ್ತಲ್ಲ, ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾಳೆ. ನೋಡಿ ನನಗೆ ಕೂಗ್ತಾಳು. ಏನಮ್ಮ, ನಾನು ವೀಡಿಯೋ ಮಾಡ್ತಿದ್ದೀನಿ ಒಂಥರ ಚೆಂದ ಗೈಸ್. ಯಪ್ಪ, ಮಕ್ಕಳು ಮನೇಲಿದ್ದರೆ ಸೀರಿಯಸ್ಲಿ ಚೆಂದ. ಸೊ ನೀವು ತುಂಬ ದಿವಸದಿಂದ ಕೇಳ್ತಾ ಇದ್ರಿ, ನಾನು ಹೇಳಿದ್ದೀನಿ, ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ. ಸೊ ಅವಳನ್ನ ಎತ್ಕೊಂಡು ಸ್ವಲ್ಪ ಹೊತ್ತು ಮಲಗಿಸಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಅವಳನ್ನ ಮಲಗಿಸೋಣ ಅಂತ ಹೇಳಿ ಹೋದರೆ ಅವಳು ದಬ ಹಾಕೊಂಡು ಆಟಾಡ್ತಾ ಇದ್ದಾಳೆ, ಮಲ್ಕೋತಾನೆ ಇರಲಿಲ್ಲ. ಸರಿ ಅಂತ ಹೇಳಿ ಆಟ ಆಡಲಿ ಅಂದ್ಬಿಟ್ಟು ಸುಮ್ಮನಾದೆ. ನೋಡಿ ಅವಳು ಯಾವ ರೀತಿ ಫೋಸಲ್ಲಿ ಮಲಗಿದ್ದಾಳೆ ಅಂತ ಹೇಳಿ. ಅದೇ ಈ ರಂಗನಾಥ ಮಲ್ಕೋತಾರಲ್ಲ ದೇವರು, ಅದು ತೋರಿಸ್ತಾರಲ್ಲ, ಸೇಮ್ ಹಾಗೇನೆ ಮಲ್ಕೊಳ್ಳೋದು. ಅವಳು ಮಲ್ಕೊಂಡು ಆಟಾಡ್ತಾ ಇದ್ಲು. ಆಮೇಲೆ ವೀಡಿಯೋ ಮಾಡೋದಕ್ಕೆ ಹೋದರೆ ಅವಳು ಕ್ಯಾಮ್ರಾನ ಕಿತ್ಕೊಳ್ಳೋದಕ್ಕೆ ಬರೋದು, ಫೋನ್ನ ಕಿತ್ಕೊಳ್ಳೋಕ್ಕೆ. ನೋಡಿ ಹೆಂಗೆ ವೀಡಿಯೋ ಮಾಡ್ತಿದ್ದೆ, ನನಗೆ ನನ್ನ ಜೊತೆಲೇ ಬರ್ತಾವಳೆ. ಆ್ಯಂಡ್ ಇವಳನ್ನ ಜಾಸ್ತಿ ತೋರಿಸಿದ್ರೆ ನನ್ನ ತಂಗಿ ಬೈತಾಳೆ, ತೋರಿಸ್ಬೇಡ ದೃಷ್ಟಿ ಆಗುತ್ತೆ. ಅವಳು ಚೆನ್ನಾಗಿ ಆಟಾಡ್ತಾಳಲ್ವಾ, ನಮಗೇನೆ ನೋಡಿದಾಗ ಅನಿಸುತ್ತೆ ಚೆನ್ನಾಗಿ ಆಟಾಡ್ತಾಳೆ ಅಂತ ಹೇಳಿ. ಇನ್ನು ಬೇರೆಯವ್ರಿಗೆ ನೋಡಿದಾಗ ದೃಷ್ಟಿ ಆಗುತ್ತೆ, ತೋರಿಸ್ಬೇಡ ಜಾಸ್ತಿ ಅಂತ ಹೇಳ್ತಾ ಇರ್ತಾಳೆ. ಸೊ ಅದಕ್ಕೆ ಜಾಸ್ತಿ ತೋರಿಸಲ್ಲ ಇನ್ಮೇಲಿಂದ ನಾನು ಸಿಹಿನ. ಅವಳು ಆಟಾಡ್ತಾಳಲ್ಲ, ಅದು ಚೆಂದ, ಒಂಥರ ಮೆಮೊರಿ ಅಂತ ಹೇಳಿ ನಾನು ತೋರಿಸೋದು, ಚೆನ್ನಾಗಿರುತ್ತೆ ಅಂತ. ಸಿಕ್ಕಾಪಟ್ಟೆ ಆಟಾಡ್ತಾಳೆ ವಯಸ್ಸು ಅವಳಂತೂ. ಅಂದರೆ ಎಲ್ಲ ಮಕ್ಕಳು ಅಷ್ಟೇ, ತಿಂಗಳು ಕಳೀತಾ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಆಟಾಡ್ತಾ ಇರ್ತಾರೆ, ಚೆಂದ ಒಂಥರ. ಅವಳು ಈಗಲೂ ಕೂಡ ನೋಡ್ತಾವಳೆ. ಸೊ ಅವಳು ಮಲ್ಕೊಳ್ಳೋಲ್ಲ ಗೈಸ್, ಬರೀ ನಾಟಕನೇ ಅವಳದು ಅಲ್ವಾ. ಇಂದ ವೀಡಿಯೋಸ್ ಮಾಡೋಕ್ಕೆ ಆಯ್ತಾಯಿಲ್ಲ ಗೈಸ್, ನಾನು ವೀಡಿಯೋಸೇ ಮಾಡ್ತಾಯಿಲ್ಲ ಇವಳಿಂದ. ನಾನು ಕತ್ತೆತ್ಕೊಂಡು ಬೇರೆ ನೋಡ್ತಾವಳೆ, ಕತ್ತೆತ್ಕೊಂಡು. ಗೈಸ್ ನಾನು ವೀಡಿಯೋಸ್ ಮಾಡ್ದೇ ವ್ಯೂಸು ಕೂಡ ಕಮ್ಮಿ ಆಗಿಬಿಟ್ಟಿದೆ. ಸೊ ವೀಡಿಯೋ ಸ್ಟಾರ್ಟ್ ಮಾಡ್ಕೋಬೇಕು ಇನ್ಮೇಲೆ ನಾನು, ಯಾಕಂದರೆ
ಅದು ಬಿಟ್ಬಿಟ್ರೆ ಗ್ಯಾಪ್ ಆಗಿಬಿಟ್ರೆ ತುಂಬ ಕಷ್ಟ, ಆಮೇಲೆ ನಾವು ಗ್ರೋ ಅಪ್ ಆಗೋದು. ಹಾಗಾಗಿ ಈಗಲಿಂದನೇ ಸ್ವಲ್ಪ ವೀಡಿಯೋಸ್ಗಳು ಹಾಕೋಣ ಅಂತ ಹೇಳಿ. ಆ್ಯಂಡ್ ಯಾರೋ ಕೇಳ್ತಾ ಇದ್ರಿ ನಿಮಗೆ ಯೂಟ್ಯೂಬ್ ಪೇಮೆಂಟ್ ಬಂತಾ ಅಂತ ಹೇಳಿ. ಖಂಡಿತ ಬಂದಿಲ್ಲ. ಬಂದರೆ ನಾನು ಶೇರ್ ಮಾಡ್ತೀನಿ. ನಾನು ಮುಂಚೆನೇ ಹೇಳಿದ್ದೆ ಅಲ್ವಾ, ಅದರಲ್ಲಿ ಏನಾದರೂ ಬೈ ಮಾಡಿದ್ರೂ ಕೂಡ ಹೇಳ್ತೀನಿ ಅಂತ ಹೇಳಿ. ಸೊ ಹೇಳ್ತೀನಿ. ನಾನು ಇನ್ನೂ ಯೂಟ್ಯೂಬ್ದು ಫಸ್ಟ್ ಪೇಮೆಂಟೇ ನಾನು ಇನ್ನೂ ತಗೊಂಡಿಲ್ಲ. ಏನಾಯಿತು? ತಗೋ, ಎತ್ಕೋ. ಯೂಟ್ಯೂಬ್ದು ನಾನು ಇನ್ನೂ ಫಸ್ಟ್ ಪೇಮೆಂಟೇ ತೊಗೊಂಡಿಲ್ಲ. ತುಂಬ ಎಕ್ಸೈಟ್ಮೆಂಟಲ್ಲಿ ನಾನು ಕೂಡ ಇದ್ದೀನಿ. ಸೊ ತೊಗೊಂಡ್ರೆ ಖಂಡಿತ ಶೇರ್ ಮಾಡ್ತೀನಿ ಗೈಸ್. ನಾನು ಒಬ್ಬಳೇ ಮಾತಾಡ್ತಿದ್ದೀನಿ, ನೋಡೋಣ ತೋರಿಸ್ತಾ ಇಲ್ಲ ಅಂತ ಅವಳು ಹಂಗೆ ಆಡ್ತಾವಳೆ. ಸೊ ಓಕೆ ಗೈಸ್, ನಮ್ಮಮ್ಮ ಬಂದಮೇಲೆ ಸಿಗ್ತೀನಿ ನಾನು. ನಮ್ಮಮ್ಮ ಬೆಳಗ್ಗೆನೇ ಎಲ್ಲ ರೆಡಿ ಮಾಡಿ ಹೋಗಿದ್ರು, ಅಂದರೆ ಮನೆಯೆಲ್ಲ ಒರೆಸಿ ಪಾತ್ರೆ ಎಲ್ಲ ಬೆಳಗ್ಗೆ ಎಲ್ಲ ಫುಲ್ ಕ್ಲೀನ್ ಮಾಡಿ ಹೋಗಿದ್ರು. ಆಮೇಲೆ ಬಂದು ಅವರು ಸ್ನಾನ ಮಾಡಿಕೊಂಡು ದೇವ್ರಿಗೆ ಇವಾಗ ಪೂಜೆ ಮಾಡಿದ್ರು. ನಾನು ಹಾಗೆ ಕ್ಲಿಪ್ಪಿಂಗ್ ತೊಗೊಂಡೆ, ಅವರೇ ಪೂಜೆ ಮಾಡ್ತಿದ್ರಲ್ಲ ಅಂತೇಳಿ. ನಾನಂತೂ ಪೂಜೆ ಮಾಡೋದೇ ತುಂಬ ಕಮ್ಮಿ ಆಗಿಬಿಟ್ಟೈತೆ. ಪೂಜೆ ಮಾಡ್ತಾನೆ ಇಲ್ಲ ಇವಾಗ ನಾನು, ಯಾಕಂದರೆ ಅವಳನ್ನೇ ನೋಡ್ಕೊಳ್ಳೋದಲ್ಲಾಗುತ್ತಲ್ಲ, ಹಾಗಾಗಿ. ಸೊ ಬಾಣಂತಿ ಅಂತಂದಮೇಲೆ ಪೂಜೆ ಎಲ್ಲ ಯಾರೂ 9 ತಿಂಗಳವರೆಗೂ ಮಾಡಲ್ಲ. ಅಂದರೆ ಅವರು ಎಲ್ಲ ಮುಗಿಸ್ಕೊಂಡು ಬಾಣ್ತರನ ಮುಗಿಸ್ಕೊಂಡು ಮನೆಗೆ ಹೋಗ್ತಾರಲ್ಲ, ಆವಾಗಲೇ ಪೂಜೆ ಎಲ್ಲ ಮಾಡೋದು. ಬಿಗ್ ಬಾಸ್ ನೋಡಿಕೊಂಡು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಗೈಸ್. ಸೊ ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.